ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮೇಯ್ನಾಗೆ ಒಂದಷ್ಟು ಜನರಿಗೆ ಆನ್ಸರ್ ಮಾಡಬೇಕು, ಸೊ ಅದಿರುತ್ತೆ. ಸೊ ನೋಡಿ, ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ತುಂಬ ಜನ ನನಗೆ ತುಂಬ ಒಳ್ಳೆ ಕಮೆಂಟ್ಸ್ನ ಕಳಿಸ್ತೀರಾ. ಆ್ಯಂಡ್ ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ 3 ಲಕ್ಷದ ಜನಕ್ಕಿಂತ ಜಾಸ್ತಿ ಜನನ ಸಂಪಾದನೆ ಮಾಡಿದ್ದೀನಿ, ಫೇಸ್ಬುಕ್ ಎಲ್ಲ ಕಡೆಯಿಂದ. ಆ್ಯಂಡ್ ತುಂಬ ಪ್ರೀತಿ ತೋರಿಸ್ತಾರೆ, ಅದರಲ್ಲಿ ಒಂದು ಮಾತಿಲ್ಲ. ಎಲ್ಲಾದರೂ ಹೋದರೆ ವಿರುನ ಮಾತಾಡ್ಸೋದಾಗಿರ್ಬೋದು, ನಮ್ಮ ಹತ್ರ ಸೆಲ್ಫಿ ತೊಗೊಳ್ಳೋದಾಗಿರ್ಬೋದು, ಆ್ಯಂಡ್ ನಮಗೆ ತುಂಬ ಧೈರ್ಯ ಕೊಡೋದು ಆ್ಯಂಡ್ ಮಾತಾಡೋದು. ಎಷ್ಟೊಂದು ಜನ ನಮ್ಮ ಮನೆಗೆ ಕರೆಯೋದು ಎಲ್ಲ ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ತುಂಬ ಬ್ಲೆಸ್ಸಿಂಗ್ಸ್ ಕಳಿಸ್ತಾರೆ ನಮ್ಮ ಫ್ಯಾಮಿಲಿ ಮೇಲೆ. ಆ್ಯಂಡ್ ನಮ್ಮನ್ನು ಕಳ್ಕೊಂಡಾಗಿಂದನೂ ಅಷ್ಟೇ ತುಂಬ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ನನ್ನನ್ನು ಅಮ್ಮ ಅಂತ ಅನ್ಕೋ, ಆ್ಯಂಡ್ ನೀನು ಧೈರ್ಯವಾಗಿರು, ನಿಮ್ಮ ಮನೇಲಿ ನೀನು ಧೈರ್ಯವಾಗಿದ್ದರೆ ನಿಮ್ಮಪ್ಪ, ನಿನ್ನ ತಮ್ಮ ವೀರು, ಸುನಿ ಎಲ್ಲರನ್ನೂ ನೋಡ್ಕೊಬೋದು, ನೀನು ಸ್ಟ್ರಾಂಗಾಗಿ ನಿಂತ್ಕೋ ಇವಾಗ ಅಂತ ನಂಗೆ ತುಂಬ ಮೋಟಿವೇಟ್ ಮಾಡೋ ಅಂಥ ಸಬ್ಸ್ಕ್ರೈಬರ್ಸ್ನ ನಾನು ಗಳಿಸ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ನಾನು ಈ ನಡುವೆ ವೀಡಿಯೋಸ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನೀವೂ ಅದೇ ಹೇಳ್ತಾಯಿರಿ, ಸ್ವಾತಿ ಆರಾಮಾಗಿ ನೀನು ವೀಡಿಯೋಸ್ ಮಾಡು ಅಂತ. ಆ್ಯಂಡ್ ಮೇ ಬಿ ಇದು 3ನೇ ಸತಿನೋ 4ನೇ ಸತಿ ಅನಿಸುತ್ತೆ ನಾನು ಈ ಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಆಲ್ಮೋಸ್ಟ್ 1 ತಿಂಗಳ ಹತ್ರ ಆಯಿತು, 15ನೇ ದಿನಕ್ಕೆ 1 ತಿಂಗಳಾಗುತ್ತೆ. ಆ್ಯಂಡ್ ಎಲ್ಲ ಕಾರ್ಯಗಳು ಮುಗಿದಿದೆ, ತಿಂಗಳ ತಿಥಿ ಕೂಡ ಆಗಿದೆ. ಸೊ ಎಲ್ಲ ಆಯಿತು. ಆ್ಯಂಡ್ ಈಗ ಒಂದಷ್ಟು ಕಮೆಂಟ್ಸ್ನ ಮಾಡಬೇಕಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಟೈಟಲಲ್ಲೇ, ಇದು ಓಲ್ಡ್ ಬ್ಲಾಗ್ ಅಂತ. ಯಾಕಂದರೆ ನಾವು ಒಂದಷ್ಟು ಕೆಲಸಗಳನ್ನ ಒಪ್ಕೊಂಡಿರ್ತೀವಿ. ಆ್ಯಂಡ್ ಇದನ್ನು ನಾನು ಕೆಲಸ ಥರ ಕೂಡ ನಾನು ತೊಗೊಂಡಿದ್ದೀನಿ. ಒಂದಷ್ಟು ಕೊಲ್ಯಾಬ್ರೇಷನ್ಸ್ ಆಗಿರ್ಬೋದು, ಪ್ರಮೋಷನ್ ಎಲ್ಲ ಒಪ್ಕೊಂಡಿರ್ತೀವಿ. ಆ್ಯಂಡ್ ಅದನ್ನು ತುಂಬ ಡಿಲೇ ಕೂಡ ಮಾಡೋಕ್ಕಾಗಲ್ಲ. ಇವಾಗ ನಿಮ್ಗೆ ಅದು ಅರ್ಥ ಆಗಬೇಕು. ಒಂದಷ್ಟು ಜನ ಸುಮ್ಮನೆ ಪ್ಯಾರಾಗಟ್ಲೆ ಕಳಿಸ್ಬಿಡ್ತೀರ, ಅಷ್ಟು ಬೇಗ ಇದೆಲ್ಲ ಬೇಕಿತ್ತ ಅಂತ. ಬೇಕಿದೆ, ಇದು ನನ್ನ ಕೆಲಸ. ಆ್ಯಂಡ್ ಒಬ್ರಿಗೆ ನಾನು ಒಪ್ಕೊಂಡಿರ್ತೀನಿ, ಅದನ್ನು ನಾನು ತುಂಬ ಮುಂದೆ ತಳ್ಳೋಕ್ಕಾಗೋದಿಲ್ಲ. ಏನು 15 ದಿನ 1 ತಿಂಗಳು ಹಿಂಗಾಗಿದೆ ಅಂದಾಗ ಅವ್ರಿಗೂ ಅರ್ಥ ಆಗುತ್ತೆ, ಅವರು ನಮಗೆ ಟೈಮ್ ಅಂತ ಕೊಡ್ತಾರೆ. ಅದಾದಮೇಲೆ ಆದರೂ ನಾನು ಆ ಕೆಲಸ ಮಾಡಲೇಬೇಕು. ಆ್ಯಂಡ್ ಏನು ಮಾಡಿದೆ, ನಾನು ತಿಂಗಳಾನ್ಗಟ್ಲೆ ಅಳ್ಕೊಂಡು ಊಟ ಬಿಟ್ಟು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ನಾವು ಚೆನ್ನಾಗೇ ಇರಬೇಕು. ನನಗೂ ಒಬ್ಬ ಮಗ ಇದ್ದಾನೆ. ಆ್ಯಂಡ್ ನನ್ನ ಕೆಲಸ ನಾನು ಮಾಡಲೇಬೇಕು. ನನಗೆ ಆದ ನನ್ನ ಒಂದಷ್ಟು ಡ್ರೀಮ್ಸ್ ಇದೆ. ಆ್ಯಂಡ್ ನನಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮನಿಗೆ, ನಮ್ಮ ಫ್ಯಾಮಿಲಿಯವ್ರಿಗೆ ಆಗಿರೋ ಅಷ್ಟು ನೋವು ನಿಮಗೆ ನಿಜವಾಗ್ಲೂ ಅದು ಅರ್ಥ ಆಗೋದಿಲ್ಲ. ಆ್ಯಂಡ್ ನಮಗೆ ಗೊತ್ತು, ಅದು ನಮ್ಮ ಮನೇಲಿ ನಮ್ಮ ಅಮ್ಮನ ಕಳ್ಕೊಂಡಿದ್ದೀವಿ ಅಂದರೆ ಆ ನೋವು ಏನಿದೆ ಅಂತ ಅದು ನನಗೆ ಮಾತ್ರ, ಅಂದರೆ ನಮಗೆ ಮಾತ್ರ, ನಮ್ಮ ಅಮ್ಮಂಗಾಗಿ, ನಮ್ಮ ಅಪ್ಪಂಗಾಗಿರ್ಬೋದು, ಸುಹಾಸ್ಗೆ, ನನಗೆ ಅದನ್ನು ಫೀಲ್ ಮಾಡಿದವ್ರು ಗೊತ್ತಿರುತ್ತೆ. ಸುಮ್ಮನೆ ನಿಮಗೂ ಬೇಜಾರಿದೆ, ನನಗೆ ಗೊತ್ತಾಗುತ್ತೆ. ನಮ್ಮನ್ನ 500 ಇಲ್ಲ 1000 ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಅವ್ರು ಮಾತಾಡಿರೋದು, ಅವ್ರು ನಗೋದು, ಅವ್ರ ಕ್ಯಾರೆಕ್ಟ್ರು, ಅವ್ರ ಇನ್ನೋಸೆಂಟ್ ಸ್ಮೈಲ್, ಅದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ, ನನಗೂ ಗೊತ್ತು. ಬಟ್ ನಾವೇನು ನೋವು ಅನುಭವಿಸ್ತಾ ಇರ್ತೀವಿ, ಅವರ ಇಲ್ಲದೆ ನಮ್ಮ ಸುತ್ತಮುತ್ತ ಪ್ರತಿಯೊಂದು ಕ್ಷಣವೂ ಅದು ನಮ್ಗೆ ಹಿಂಗೆ ಅಂತ ಇರುತ್ತೆ ಒಳಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಮೂವ್ ಆನ್ ಆಗಿ ಸ್ವಾತಿ ಇದೆಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಆ ಪೇನ್ ಇದೆಯಲ್ಲ, ಅದು ನನಗನ್ಸುತ್ತೆ ಅಷ್ಟು ಬೇಗ ಹೋಗಲ್ಲ ಈಸಿಯಾಗಿ ಅಂತ ಅನಿಸುತ್ತೆ. ಗ್ರ್ಯಾಜುವಲಿ ನೋಡೋಣ. ನಂಗೆ ನಿಜ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಅನುಭವಿಸಿರೋದು. ನಮ್ಮ ತಾತಾಜಿನ ಕಳ್ಕೊಂಡಿದ್ದೀವಿ, ಬಟ್ ಅವಾಗ ನಾನು ಸ್ಕೂಲ್ಗೆ ಹೋಗ್ತಾಯಿದ್ರು ಇದಂಥ ಹುಡುಗಿ. ಸೊ ಅವಾಗ ಏನೂ ಅಷ್ಟು ನಮಗೆ ಗೊತ್ತಾಗಿಲ್ಲ, ಅದೇನು ಅಷ್ಟು ಎಫೆಕ್ಟ್ ಆಗಲಿಲ್ಲ. ಬಟ್ ಈಗ ನನಗೆ ತುಂಬ ನಮ್ಮ ಬೇಕಾಗಿದ್ದಂಥ ಟೈಮ್ ಅಂತ ಅನಿಸುತ್ತೆ. ಸೊ ಇಂಥ ಟೈಮಲ್ಲಿ ನನಗಾಗಿರ್ಬೋದು, ವೀರುಗೆ, ನನ್ನ ತಮ್ಮನ ಪಾಪು ನೋಡಬೇಕಿತ್ತು, ಈ ಥರದ್ದೆಲ್ಲ. ಇಂಥ ಟೈಮಲ್ಲಿ ನಾವು ಸಡನ್ನಾಗಿ ಅದು ಇಷ್ಟು ಬೇಗ ಈ ಥರ ಒಂದು ಕ್ಯಾನ್ಸರ್ಗೆ ಕಳ್ಕೊಂಡಾಗ ಆ ನೋವು ನಮಗೆ ಇದೆ. ಸೊ ನಿಮ್ಗೆ ಅದು ಅರ್ಥ ಆಗಲ್ಲ. ಹಂಗನ್ಬಿಟ್ಟು ನಾನು ನೋವಲ್ಲಿ ಕೂತ್ಕೊಂಡು ಅಲ್ಕೊಂಡು ನನ್ನ ಕೆಲಸ ಮಾಡ್ತಾ ಇರೋದಕ್ಕೂ ಆಗಲ್ಲ. ಸೊ ಒಂದಷ್ಟು ಜನ ಸುಮ್ಮನೆ ಕಮೆಂಟ್ಗಳು ಹಾಕ್ತಾಯಿದ್ರು, ಇಷ್ಟು ಬೇಗ ಈ ಪ್ರಮೋಷನ್ ಎಲ್ಲ ಬೇಕಿತ್ತಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಹೇರ್ ಕಟ್ ವಿಡಿಯೋ ಹಾಕಿದೆ. ಸೊ ಅದಕ್ಕೂ ಕೇಳ್ತಾಯಿದ್ರು, ಇವಾಗೆಲ್ಲ ಆರಾಮಾಗಿದ್ದೀರಾ, ಇದೆಲ್ಲ ಇವಾಗ ಬೇಕಿತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಬೇಕಿತ್ತು ಅನಿಸುತ್ತೆ. ನನಗೂ ಒಂದು ಚೇಂಜ್ ಬೇಕಿತ್ತು. ಆ್ಯಂಡ್ ನನಗೆ ಐ ಡೋಂಟ್ ನೋ, ತುಂಬ ಮೆಂಟಲ್ ಸ್ಟ್ರೆಸ್ಸಿಂದನೋ ಏನೋ ಗೊತ್ತಿಲ್ಲ, ತುಂಬ ಹೆವಿ ಹೇರ್ ಫಾಲ್ ಆಗ್ತಾಯಿತ್ತು. ಆ್ಯಂಡ್ ನಾನು ಹೇರ್ ಕಟ್ಗೆ ಅಂತ ಹೋಗಿರಲಿಲ್ಲ, ಡೊನೇಟ್ ಮಾಡೋಣ ಹೇರ್. ತುಂಬ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಹಿಪ್ವರೆಗೂ ಇತ್ತು ನನ್ನ ಕೂದಲು, ತುಂಬ ಲಾಂಗ್ ಹೇರೇ ಬೆಳೆದಿತ್ತು. ಆ್ಯಂಡ್ ನೋಡೋಣ, ನಾನು ಅಮ್ಮನ ನೆನಪಲ್ಲಿ ಯಾರಿಗಾರು ಕ್ಯಾನ್ಸರ್ ಪೇಷಂಟ್ಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ನಂದು ಆಲ್ರೆಡಿ ಕೆರಾಟಿನ್ ಮತ್ತು ಹೇರ್ ಕಲರಿಂಗ್ ಎಲ್ಲ ಕೆಮಿಕಲ್ ಮಾಡಿರೋ ಹೇರ್ ಆಗಿರೋದ್ರಿಂದ. ಆ್ಯಂಡ್ ಅವರು 11 ಇಂಚ್ ಅವ್ರಿಗೆ ಹೇರ್ ಕೊಡಬೇಕಂದ್ರೆ ಅದಕ್ಕಿಂತ ಒಂದು 12 ಇಂಚ್ವರೆಗೂ ನೀವು ಕಟ್ ಮಾಡಿ ಕೊಡಬೇಕಾಗತ್ತೆ. ಅಷ್ಟು ಮಾಡಿದ್ರೆ ತುಂಬ ಶಾರ್ಟ್ ಆಗಿಬಿಡುತ್ತೆ ನನ್ನ ಕೂದಲು. ಆ್ಯಂಡ್ ನಾನು ಅಷ್ಟು ಶಾರ್ಟ್ ಹೇರ್ ಯಾವುದು ಕಟ್ ಮಾಡಿಸಿಲ್ಲ. ಆ್ಯಂಡ್
ಇನ್ನೊಂದೇನೆಂದರೆ ಕೆಮಿಕಲ್ ಟ್ರೀಟೆಡ್ ಹೇರ್ ಅಲ್ವಾ, ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಕೊಡೋಣ ಅಂದ್ಬಿಟ್ಟು ಹೋಗಿದ್ನಲ್ಲ, ಡ್ಯಾಮೇಜ್ಡ್ ಏನಿರುತ್ತೋ ಅದನ್ನ ಕಟ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಅದಕ್ಕೆ ತುಂಬ ಜನ ಸ್ವಾತಿ ಒಳ್ಳೆ ಕೆಲಸ ಮಾಡಿದ್ರಿ, ಖುಷಿಯಾಗಿರಿ, ಇದೊಂದು ಫ್ರೆಶ್ ಸ್ಟಾರ್ಟ್ ಇರುತ್ತೆ. ಆ್ಯಂಡ್ ಅದೆಲ್ಲ ಸಪೋರ್ಟ್ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನಾನು ಯಾವುದೇ ರೀತಿ ವಿಡಿಯೋ ಮಾಡಬೇಕು ಅಂತ ಇರಲಿಲ್ಲ. ರಂಜು ಜೊತೆಲಿ ಬಂದಿದ್ದು, ರಂಜು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಅವಳೇ ಎಡಿಟ್ ಮಾಡಿ ಕೊಟ್ಟಿದ್ದಂಥ ವಿಡಿಯೋ. ಸೊ ನಾನು ವ್ಲಾಗ್ ಮಾಡಬೇಕಂದಿದ್ರೆ ಯೂಟ್ಯೂಬಲ್ಲೇ ವ್ಲಾಗ್ ಮಾಡಿ ನಾನು ಆಗ್ತಾಯಿದ್ದೆ. ನನ್ನ ಯಾವುದೇ ರೀತಿ ಇವಾಗ ನನ್ನ ಮೆಂಟಲ್ ಹೆಲ್ತ್ ನಿಜವಾಗ್ಲೂ ಸರಿ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಸ್ವಲ್ಪ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಮನೆ ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ಆ್ಯಂಡ್ ವೀರು ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ. ಆ್ಯಂಡ್ ವ್ಲಾಗು ಅಷ್ಟೇ ತುಂಬ ತೀರಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ನಿಮಗೆ ಅರ್ಥ ಆಗಬೇಕಾಗಿರೋದು, ನಾವು ಸುಮ್ಮನೆ ಏನೋ ಶೋಕಿ ಮಾಡೋದಕ್ಕೆ ಇಲ್ಲ ಏನೋ ಶೋ ಆಫ್ ಮಾಡೋದಕ್ಕೆ ನಾವು ಯೂಟ್ಯೂಬ್ ಮಾಡ್ತಾಯಿಲ್ಲ. ಇದು ನಾನು ಕೆಲಸ ಥರ ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರನ್ನೆಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಪ್ರೀತಿಯಿಂದ ಕಾಯ್ತಾ ಇರ್ತಾರೆ, ನಮ್ಮ ಅಪ್ಡೇಟ್ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆ ನಾನು ಯಾವುದ್ಯಾವುದೋ ಸುಮ್ಮನೆ ಪ್ರಮೋಷನ್ ಕೂಡ ನಾನು ಮಾಡೋದಿಲ್ಲ. ಇವತ್ತುವರೆಗೂ ನಾನು ಒಂದೇ ಒಂದು ಬೆಟ್ಟಿಂಗ್ ಆ್ಯಪ್ ಮಾಡಿಲ್ಲ, ಒಂದೇ ಒಂದು ಯಾವುದೇ ಈ ಜ್ಯೋತಿಷ್ಯದವ್ರದ್ದು ಒಂದೇ ಒಂದು ಮಾಡಿಲ್ಲ. ಸೊ ನನ್ನ ಮೇಲೆ ನನಗೆ ನಿಜವಾಗ್ಲೂ ಪ್ರೌಡ್ ಅನಿಸುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಈ ಬೆಟ್ಟಿಂಗ್ ಆ್ಯಪೆಲ್ಲ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಪೇ ಮಾಡ್ತಾರೆ. ಬಟ್ ನನಗೆ ನನ್ನದೇ ಆದ ಒಂದಷ್ಟು ಎಥಿಕ್ಸ್ ಇದೆ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಬಟ್ ನನಗೆ ಯಾವುದು ವರ್ಕ್ ಆಗಿದೆ ಆ್ಯಂಡ್ ನನಗೆ ಯಾವುದು ಒಳ್ಳೇದು ಅನಿಸುತ್ತೆ ಆ್ಯಂಡ್ ನನಗೆ ತುಂಬ ಫೀಮೇಲ್ ಫಾಲೋವರ್ಸ್ ಇರೋದ್ರಿಂದ ಅವ್ರಿಗೆ ಯಾವುದು ಹೆಲ್ಪ್ ಆಗುತ್ತೆ ಅನಿಸುತ್ತೆ, ನಾನು ಅಂಥದ್ದನ್ನ ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆ್ಯಂಡ್ ವೆಯ್ಟ್ ಲಾಸ್, ಆ ಥರದ್ದು ನನಗೇನು ಪ್ರಾಡಕ್ಟ್ ನಾನು ಯೂಸ್ ಮಾಡಿ ನನಗೆ ವರ್ಕ್ ಆಗಿದೆ, ನಾನು ಆ ಥರದ್ದು ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಕೆಲಸ. ಆ್ಯಂಡ್ ಯಾರೋ ಒಬ್ಬರು ಅಂದರು 3 ತಿಂಗಳು ಕಾಯಬೇಕಿತ್ತು, ಇವಾಗಲೇ ನೀವು ತಿನ್ಕೊಂಡು ಆರಾಮಾಗಿದ್ದೀರಾ ಅಂತ. 3 ತಿಂಗಳವರೆಗೂ ನೀವು ತಿನ್ನೋದೇ ಅಲ್ವಾ, ನಿಮ್ಮ ಮನೇಲಿ ಯಾರ್ದಾರು ಸಾಗಿವಾದರೆ ಊಟನೇ ಮಾಡಲ್ವ ನೀವು 3 ತಿಂಗಳು? ಇಲ್ಲಾಂದರೆ ಎಲ್ಲರೂ ಮನೇಲಿರೋರೆಲ್ಲ ಕೆಲಸ ಬಿಟ್ಬಿಟ್ಟು ಮನೇಲೇ ಕೂತಿರ್ತೀರ, ಏನೂ ನನಗೆ ಗೊತ್ತಿಲ್ಲ. ಬಟ್ ನಾವು ಹಂಗೆ ಮಾಡೋಕ್ಕಾಗಲ್ಲ, ನನಗೆ ಹಂಗೆ ಇರೋಕ್ಕಾಗಲ್ಲ. ನಾವಿರೋದೇ ಹಿಂಗೆ, ನಾನು ಇರೋದು ಹೇಗಿದೆ ಹಾಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ತಿಂದರೂ ತಪ್ಪು. ಇವಾಗ ಆಲ್ರೆಡಿ ಸ್ಲೀವ್ಲೆಸ್ ಎಲ್ಲ ಹಾಕೋತದೆ, ನಮ್ಮಮ್ಮ ಸತಿ ಇರೋದಕ್ಕೂ ನಾನು ಸ್ಲೀವ್ಲೆಸ್ ಹಾಕೋದಕ್ಕೂ ಏನು ಮ್ಯಾಟ್ರ್ ಅಂತಲೇ ಗೊತ್ತಿಲ್ಲ ನಿಮಗೆ. ನಿಜವಾಗ್ಲೂ ನೀವು ನಿಮಗೆಲ್ಲ ಏನು ಹೇಳೋದು, ನಿಮಗೆಲ್ಲ ಹೆಂಗೆ ನಾನು ಬೈಯೋದು ಇಲ್ಲ ಹೇಳೋದು, ನಿಮ್ಗೆ ಅರ್ಥ ಮಾಡಿಸೋದು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ ನಿಮ್ಮ ಮೆಂಟಾಲಿಟಿ ಇಷ್ಟು ಹೀಗಿದೆ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಫ್ಯೂ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ, ಅವ್ರ ಹೆಸರು ತಗೋಬೋದು, ಆ ಹೆಸರಲ್ಲಿ ಎಷ್ಟೊಂದು ಜನ ಒಳ್ಳೆಯವರು ಇರ್ತಾರೆ. ಸೊ ಹಾಗೆ ಹೆಸರು ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿ, ಇಷ್ಟು ಉದ್ದ ಪ್ಯಾರಾಗಟ್ಲೆ ಟೈಪ್ ಮಾಡೋಕ್ಕಾಗುತ್ತೆ ನಿಮಗೆ ಕಮೆಂಟ್ ಅಂದಮೇಲೆ, ಅದರಿಂದ ಏನಿರುತ್ತೆ ಎತ್ತ ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕಮೆಂಟ್ನ ಮಾಡಿ ಅಂತ ಹೇಳ್ತೀನಿ. ಇಂಥ ಟೈಮಲ್ಲಿ ಬೇಕಾಗಿರಲ್ಲ ಇಂಥ ಕಮೆಂಟ್ಸು. ಸೊ ನಿಜವಾಗ್ಲೂ ಯಾರ್ಯಾರು ನಿಜವಾಗ್ಲೂ ತುಂಬ ಕೆಟ್ಟದಾಗೆ ತುಂಬ ನಮ್ಮನ್ನ ಏನೋ ಒಂದು ಅವರು ನಾವು ಮಾಡಲೇಬೇಕು ಏನಾದ್ರು ಅಂದಿ ಅಂತ ಕಮೆಂಟ್ ಮಾಡ್ತಿರಲ್ಲ, ನಿಜವಾಗ್ಲೂ ಎಲ್ಲ ಶೇಮ್ ಆನ್ ಯು ಅನಿಸುತ್ತೆ. ನಂಗೆ ಇನ್ನೂ ಎಕ್ಸ್ಟ್ರಾ ಏನು ಹೇಳಬೇಕು ಏನೋ ಅಂತ ಅನ್ಸಲ್ಲ. ಇವಾಗ ನನ್ನ ತಮ್ಮನೂ ಆರಾಮಾಗಿ ಅವ್ನು ಈವೆಂಟ್ಸ್ ಮಾಡಿಕೊಂಡು ಅವ್ನು ಒಂಚೂರು ಅವ್ನ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಅವ್ನ ಕೆಲಸ ಅವ್ನು ಮಾಡ್ತಾಯಿದ್ದಾನೆ. ಅವನಿಗೂ ಇನ್ನೇನು ಸ್ವಲ್ಪ ದಿವಸದಲ್ಲಿ ಮಗು ಆಗುತ್ತೆ, ಅದು ನೋಡ್ಕೋಬೇಕು. ನಮ್ಗೆ ಯಾವುದೇ ತಾತ ಅಜ್ಜಿ ಆಸ್ತಿಗಳಿಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮ ಯಾವ್ದು ಅಂತ ದೊಡ್ಡ ಆಸ್ತಿಗಳು ಏನೂ ಮಾಡಿಲ್ಲ. ಆ್ಯಂಡ್ ನನ್ನ ಗಂಡನ ಕಡೆಯೂ ಯಾವುದೂ ಆಸ್ತಿ ಇಲ್ಲ. ನಾವು ದುಡ್ದು ನಾವು ತಿನ್ನಬೇಕು ಅಂತ ಪರಿಸ್ಥಿತಿಲಿ ನಾವಿದ್ದೀವಿ. ಸೊ ಅಂಥದ್ರಲ್ಲಿ ನಮ್ಮದೇ ಆದ ಒಂದಷ್ಟು ಡ್ರೀಮ್ಸ್ನ ಕಟ್ಕೊಂಡು ಅದನ್ನು ಚೇಸ್ ಮಾಡಿಕೊಂಡು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಗೊತ್ತು. ಸುಮ್ಮನೆ ಒಂದು ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಈ ಟೈಮಲ್ಲಿ ಇನ್ನೂ ನಮಗೇನಾದ್ರು ಒಂದು ಅಂದು ನಮ್ಮ ಮನಸ್ಸನ್ನು ನೋವು ಮಾಡಿ ಆ ಪಾಪಕ್ಕೆ ನೀವೇ ಹೋಗಬೇಡಿ. ಸೊ ಇದನ್ನು ಹೇಳಬೇಕಿತ್ತು ಇವತ್ತಿನ ವ್ಲಾಗಲ್ಲಿ. ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಆಗಿದ್ದೀನಿ. ಯಾರು ನನಗೆ ತುಂಬ ಒಳ್ಳೆ ಪ್ರೀತಿಯಿಂದ ಮೆಸೇಜಸ್ನ ಕಳಿಸ್ತೀರಾ. ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಸುನಿ ನನ್ನ ಹ್ಯಾಂಡಲ್ ಮಾಡ್ತಾಯಿರ್ತಾರೆ ಅಕೌಂಟು, ಇಲ್ಲೇ ಕೂತ್ಕೊಂಡು ಅವರು ಓದಿ ಹೇಳ್ತಾ ಇರ್ತಾರೆ, ನೋಡು ಎಷ್ಟು ಚೆನ್ನಾಗಿ ನನಗೆ ಪ್ರೀತಿ ತೋರಿಸ್ತಾರೆ, ನೀನು ಯಾಕೆ ಯಾವಾಗಲೂ ನೆನೆಸ್ಕೊಂಡು ಅಳ್ತಾ ಇರ್ತೀಯ, ನಿಮ್ಮಮ್ಮನೂ ಸುತ್ತಮುತ್ತ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಅವರು ಮೋಟಿವೇಟ್ ಮಾಡ್ತಾರೆ. ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ನನಗೆ ಹೇಳ್ತಾರೆ. ಸೊ ನಾನು ಅವ್ರಿಗೆಲ್ಲರಿಗೂ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಯಾರು ಬಟ್ ಈ ಥರ ಬೇಕಾಬಿಟ್ಟು ಸುಮ್ಮನೆ ಏನೋ ಒಂದು ಹೇಳಿ ನೋವು ಮಾಡಬೇಕು ಇವ್ರಿಗೆ ಅಂತ ಇರ್ತಾರೆ ನೋಡಿ, ಅವ್ರಿಗೆಲ್ಲ ನಿಜವಾಗ್ಲೂ ದೇವರೇ ಕಾಪಾಡಲಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಯಾವಾಗೆಲ್ಲ ನಮ್ಮ ನೋವು ಅರ್ಥ ಆಗುತ್ತೆ ಅಂದರೆ ನೀವು ಆ ಒಂದು ಜಾಗದಲ್ಲಿ ಇರ್ತೀರ ನೋಡಿ, ಅವಾಗ ಅರ್ಥ ಆಗುತ್ತೆ. ಅಯ್ಯೋ ಸ್ವಾತಿ ಹಿಂಗೆ ಅಂದ್ಬಿಟ್ಟೆ, ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ, ನಮಗೆ ಅರ್ಥ ಆಯಿತು ಅಂತ ನಿಮಗೆ ಅವಾಗ ಅನಿಸುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾವತ್ತೂ ಅದು ಅರ್ಥ ಆಗೋ ಚಾನ್ಸೇ ಇಲ್ಲ.
ಆ್ಯಂಡ್ ನಾನು ನಿಮ್ಮಿಂದ ನಾರ್ಮಲಾಗೆ ವ್ಲಾಗ್ ಆಗ್ತಾಯಿರ್ತೀನಿ. ಆ್ಯಂಡ್ ನನಗೆ ಹಿಂಗೆ ಈ ಕಮೆಂಟ್ಸ್ಗಳೆಲ್ಲ ಬರ್ತಾಯಿದ್ರೆ ನಾನು ಡಿಲೀಟ್ ಮಾಡೋದು, ಬ್ಲಾಕ್ ಮಾಡ್ತೀನಿ. ಇಲ್ಲ ಇನ್ನೂ ಜಾಸ್ತಿ ಆದರೆ ನನ್ನ ಮೆಂಟಲ್ ಹೆಲ್ತ್ಗೋಸ್ಕರ ನಾನು ಕಮೆಂಟ್ಸ್ ಕೂಡ ಆಫ್ ಮಾಡ್ತೀನಿ. ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಬೇಕು ಅನ್ನೋರು ನಿಮಗೆ ಗೊತ್ತು, ಮೇಲ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ತೀನಿ ಫಸ್ಟು. ನಿಜವಾಗ್ಲೂ ಒಂದೊಂದ್ಸತಿ ಅದು ಸಡನ್ನಾಗಿ ಏನಾದ್ರು ನಾವು ಯಾವುದೋ ಮೂಡಲ್ಲಿ ಇರ್ತೀವಿ ಆ ಥರ ಹೋದಾಗ ನಮ್ಮ ಫುಲ್ ಡೇ ಅದೊಂಥರ ನಮಗೆ ಹಾಳು ಮಾಡುತ್ತೆ. ಆ್ಯಂಡ್ ನಮಗೆ ಇವಾಗಿರೋ ಪರಿಸ್ಥಿತಿಲಿ ಇನ್ನೂ ಅದು ಡ್ಯಾಮೇಜ್ ಮಾಡುತ್ತೆ ನಮಗೆ. ಸೊ ಹಾಗಾಗಿ ಬೇಡ ಅಂತ ಈಗ ಸದ್ಯಕ್ಕೆ ಸುಮ್ಮನೆ ಡೈಲಿ ಇವಾಗ ತುಂಬ ಎಫೆಕ್ಟ್ ಆಗಿಬಿಟ್ಟಿದೆ ವೀರು ಮೇಲಾಗಿರ್ಬೋದು. ನನಗೆ ನಮ್ಮಪ್ಪ ಡೈಲಿ ಹೇಳ್ತಾರೆ, ಅವ್ರಿಗೂ ನೆನಪು ಕಾಡ್ತಾ ಇರುತ್ತೆ, ಮನೆ ಖಾಲಿ ಅನಿಸುತ್ತೆ, ನಮ್ಮಮ್ಮ ಕರೆದಂಗೆ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನನಗೂ ಸಡನ್ನಾಗಿ ನಮ್ಮಮ್ಮ ನೆನಪಾಗ್ಬಿಡ್ತಾರೆ. ಅವರ ಓಲ್ಡ್ ಫೋಟೋಸ್ ವೀಡಿಯೋಸ್ ಎಷ್ಟೇ ನೋಡಬಾರ್ದು ಅನಿಸೋದು ಅದು ಕಣ್ಮುಂದೆ ಬಂದುಬಿಡುತ್ತೆ. ಅಳುವಾಗ ಆ ಮಗು ಗೊತ್ತಾಗಲ್ಲ ಏನಾಗ್ತಾಯಿದೆ ಏನು ಅಂತ. ಕರ್ಚೀಫ್ ತೊಗೊಂಡು ಬಂದು ಒರೆಸೋದು, ಮಧ್ಯೆ ಮುದ್ದು ಕೊಡೋದು, ಅಳಬಾರ್ದು ಮಮ್ಮ ಅಂತ ಎಲ್ಲ. ಸೊ ಅಷ್ಟು ಚಿಕ್ಕ ಮಗು ಮೇಲೆ ಆ ಪರಿಣಾಮ ಬೀಳ್ತಾಯಿದೆ. ಸೊ ನಾವು ಮೌನಾಗಬೇಕು, ನಾವು ಚೆನ್ನಾಗಿರಬೇಕು. ನಮ್ಮಮ್ಮನೂ ಇಲ್ಲೆಲ್ಲೋ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾರೆ, ಅವರು ನೆಮ್ಮದಿಯಾಗಿರಬೇಕು. ಆ್ಯಂಡ್ ಅವ್ರಿಗೂ ಖುಷಿ ಆಗೋ ಥರ ನಾವು ಬದುಕಿ ಬಾಳಬೇಕು ಅಂತ ನಾನು ಮೈಂಡ್ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಅಷ್ಟೇ ಪ್ಲೀಸ್ ಯಾರು ಸುಮ್ಮನೆ ಏನು ಹೇಳಕ್ಕೆ ಬರಬೇಡಿ. ಆ್ಯಂಡ್ ನಾನು ಮುಂಚೆ ಹೇಗಿದೆ ಅದೇ ಥರ ಆ್ಯಕ್ಟಿವ್ ಆಗಿ, ಅದೇ ಥರ ಖುಷಿಯಾಗಿ ನಾರ್ಮಲಾಗಿ ವ್ಲಾಗ್ಸ್ ಮಾಡಿಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಒಂದಷ್ಟು ಪ್ರಮೋಷನ್ ಏನು ಒಪ್ಕೊಂಡಿರ್ತೀನಿ ಅದೆಲ್ಲ ಜೆನ್ಯೂನ್ ಆಗಿರುತ್ತೆ. ನೀವು ಕಣ್ಣು ಮುಚ್ಕೊಂಡು ನಂಬೋದು. ನಾನು ಯಾವುದೇ ರೀತಿ ಫೇಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೆಟ್ಟಿಂಗ್ ಆ್ಯಪ್ಸ್, ಗೇಮಿಂಗ್ ಆ್ಯಪ್ಸ್, ಈ ಆಸ್ಟ್ರಾಲಜರ್ಸ್ ಯಾವುದು ನಾನು ಮಾಡೋದಿಲ್ಲ. ಸೊ ನಿಮಗೆ ಇಷ್ಟು ವರ್ಷದಿಂದ ನನ್ನ ಫಾಲೋವರ್ಸ್ ಆಗಿದ್ದರೆ ನಿಮಗೆ ಸ್ವಾತಿ ಏನು ಅಂತ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ನನ್ನ ಸ್ಕಿನ್ ಮೇಲೆ ಯೂಸ್ ಮಾಡೇ ನಾನು ನಿಮಗೆ ರೆಕಮೆಂಡ್ ಮಾಡೋದು. ಸೊ ಹಾಗಾಗಿ ನೀವು ಆರಾಮ್ಸೆ ನಂಬೋದು. ಎಲ್ಲ ಟ್ರಸ್ಟೆಡ್ ಪ್ರಾಡಕ್ಟ್ಸೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಸುಮ್ಮನೆ ದುಡ್ಡು ಸಿಗುತ್ತೆ ಅಂತ ನಾನು ಮಾಡಲ್ಲ. ಈಗ ಆಲ್ರೆಡಿ ನಮ್ಮಂಗೆ ಹುಷಾರು ತಪ್ಪಾಗಿಂದನೂ ನಾನು 90% ನಾನು ಯಾವುದೂ ಮಾಡೇ ಇಲ್ಲ. ನನಗೆ ಬಂದಿರೋದು ಎಲ್ಲೋ 10% ಮಾತ್ರ ನಾನು ಕೊಲಾಬ್ರೇಷನ್ನ ಒಪ್ಕೊಂಡು ಮಾಡಿದ್ದೀನಿ. ಆ್ಯಂಡ್ ಈ ಟೈಮಲ್ಲೂ ನಾನು ಎಷ್ಟೊಂದು ಯಾವುದು ಒಪ್ಕೊತಾನೇ ಇಲ್ಲ. ನನಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು, ಬೇಡ ಅಂತ ಪುಷ್ ಮಾಡಿದ್ದೀನಿ ಎಷ್ಟೊಂದು. ಅದು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ನನಗೆ ಎಷ್ಟು ಕೊಲಾಬ್ರೇಷನ್ ಬಂದಿದೆ. ಆ್ಯಂಡ್ ನಾನು ಎಷ್ಟು ರಿಜೆಕ್ಟ್ ಮಾಡಿದ್ದೀನಿ, ಎಷ್ಟು ಒಪ್ಕೊಂಡು ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರಲ್ಲ. ಸೊ ಸುಮ್ಮನೆ ಕಮೆಂಟ್ನ ಮಾಡಬೇಡಿ. ಆ್ಯಂಡ್ ಮೇಕಪ್ ಮಾಡ್ಕೊಂಬಿಟ್ಟಿದ್ದಾರೆ, ಸ್ಲೀವ್ಲೆಸ್ ಹಾಕೊಂಬಿಟ್ಟಿದ್ದಾರೆ, ಈ ಥರ ಎಲ್ಲ ಚೀಪಾಗೆ ಕೂಡ ಕಮೆಂಟ್ ಮಾಡಬೇಡಿ. ಇದಕ್ಕೆ ಏನೂ ವ್ಯತ್ಯಾಸ ಇಲ್ಲ. ಇವಾಗ ನಮ್ಮಮ್ಮಂಗೂ ನಾನು ಹೇಗಿರ್ತೀನಿ ಹಾಗೆ ಇಷ್ಟ. ಆ್ಯಂಡ್ ಏನೋ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಎಲ್ಲ ಚೂಡಿದಾರ್ ಆಗಿರ್ಬೋದು, ಇಲ್ಲಾಂದರೆ ಸೀರೆ ಗೊಬ್ಬರ ಹಾಕ್ಕೊಂಡು ಮನೇಲೇ ಕೂತ್ಕೊಂಡು ಅಳ್ಕೊಂಡು ಇರೋಕ್ಕಾಗಲ್ಲ. ನನಗೊಬ್ಬ 2 ವರ್ಷದ ಮಗು ಇದ್ದಾನೆ. ಅವ್ನಿಗೇನಾರು ಆದರೆ ನೀವು ಕಮೆಂಟ್ ಆಗ್ತಿರಲ್ಲ, ಅವ್ರು ಯಾರೂ ಬಂದು ನೋಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಪ್ಲೀಸ್ ಈ ಥರ ನೆಗೆಟಿವ್ ಬ್ಯಾಡ್ ಕಮೆಂಟ್ ಮಾಡೋರು ಸ್ಟಾಪ್ ಮಾಡಿ, ಇಲ್ಲಾಂದರೆ ನಾನು ಬ್ಲಾಕ್ ಮಾಡ್ತೀನಿ. ಸೊ ಇದೊಂದು ಮೆನ್ಷನ್ ಮಾಡಬೇಕಿತ್ತು. ತುಂಬ ಮನಸ್ಸಲ್ಲಿ ಕುರಿತಾಯಿತು ಹೇಳಬೇಕು. ಯಾಕಂದರೆ 1-2 ಅಂದರೆ ಓಕೆ, ಬ್ಯಾಕ್ ಟು ಬ್ಯಾಕ್ ಸುಮ್ಮನೆ ಪ್ಯಾರಾಗಟ್ಲೆ ಮೆಸೇಜ್ ಮಾಡ್ತಾರೆ. ಅದು ನೋಡಿ ಇನ್ನೊಂದು 2-3 ಜನ ಹೌದು ಹಂಗೆ ಅಂತಾರೆ. ಆ್ಯಂಡ್ ಸೊ ಹಾಗೆ ಇದನ್ನು ಅಡ್ರೆಸ್ ಮಾಡೋಣ ಅಂದ್ಬಿಟ್ಟು ಇವತ್ತು ವೀಡಿಯೋದಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಚಿಕ್ಕದು 1-2 ಕ್ಲಿಪ್ಸ್ ಇದೆ, ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಂಬನ್ನಿ ವ್ಲಾಗ್. ಆ್ಯಂಡ್ ಇದು ಬೆಳಗ್ಗೆ 7:15 ಆಗಿತ್ತು. ಯಾಕೋ ನಿದ್ದೆ ಬಂದಿರಲಿಲ್ಲ. ಆ್ಯಂಡ್ ಮನೇಲಿ ಪೂಜೆ ಮಾಡಿ ಕೂಡ ತುಂಬ ದಿವಸನೇ ಆಗಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟಿದೆ 7:15 ಅಷ್ಟೊತ್ತಿಗೆ. ಇನ್ನು ವೀರು ಮತ್ತು ಸುನಿ ಇಬ್ಬರು ಮಲ್ಕೊಂಡಿದ್ರು. ಸೊ ಏನೋ ಒಂಥರ ಫ್ರೆಶ್ ಸ್ಟಾರ್ಟ್. ಯೂಶ್ವಲಿ ನಾನು ಇಷ್ಟು ಬೇಗ ಯಾವತ್ತೂ ಎತ್ತಿ ಎಲ್ಲ ಮಾಡಲ್ಲ, ಯಾವುದಾದ್ರೂ ಹಬ್ಬ ಇಲ್ಲ ಅಂದರೆ. ಬಟ್ ಏನೋ ನಿದ್ದೆಗೀತೆ ಆಗಿರಲಿಲ್ಲ. ಆ್ಯಂಡ್ ಎದ್ದು ಪೂಜೆ ಆದರೂ ಮಾಡೋಣ, ಒಂದು ಒಳ್ಳೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಓಕೆ ಗೈಸ್, ಒಂದಷ್ಟು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ನ ನಿಮಗೆ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ. ಇದು ನನ್ನ ಮೇಕಪ್ ಐಟಮ್ ಇಟ್ಕೊಂಡಿರೋಂಥ ಆರ್ಗನೈಸರ್. ಆ್ಯಂಡ್ ಇಲ್ಲಿ ಜಾಸ್ತಿ ಇಲ್ಲ, ನನ್ನ ಬ್ರಷ್ ಮತ್ತು ನನ್ನ ಮಸ್ಕರಾ ಕನ್ಸೀಲರ್ ಇದೆ. ಬಟ್ ಇಲ್ಲೊಂದು ರೀಸೆಂಟಾಗಿ ಒಂದು ಲಿಪ್ ಗ್ಲಾಸ್ ತೊಗೊಂಡಿದ್ದೆ, ಸ್ವಿಸ್ ಬ್ಯೂಟಿದು. ಇದು ಅಷ್ಟು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಅಫೋರ್ಡಬಲ್, ತುಂಬ ಹೊಸ ಥರ. ಆ್ಯಂಡ್ ಇಷ್ಟ ಆಗುತ್ತೆ ಎಷ್ಟೊಂದು ಜನಕ್ಕೆ. ಶೇಡ್ ಆಗಿರ್ಬೋದೆಲ್ಲ ಮೆನ್ಷನ್ ಮಾಡಿರ್ತೀನಿ. ಇದು ಒಂದು. ಆ್ಯಂಡ್ ಇಲ್ಲಿ ಸೈಡಲ್ಲಿ ನೋಡೋದಂದರೆ ಈ ಸೈಡ್ ಫುಲ್ಲು ಲಿಪ್ಸ್ಟಿಕ್ಸ್ ಇರೋದು. ಒಂದಷ್ಟು ಹೈ ಎಂಡ್ ಇಟ್ಕೊಂಡಿದ್ದೀನಿ, ಅಂದರೆ ಸ್ಮ್ಯಾಶ್ ಬಾಕ್ಸ್ ಆಗಿರ್ಬೋದು, ಮ್ಯಾಕ್ ಆಗಿರ್ಬೋದು, ಆ್ಯಂಡ್ ಫುಲ್ ಸೈಜ್ ಸ್ಮ್ಯಾಶ್ ಬಾಕ್ಸು ಆ ಥರದ್ದು ಎಲ್ಲ. ಗೊತ್ತಾಗ್ತಾ ಇದೆಯಾ? ಓಕೆ, ಫೋಕಸ್.
ಸ್ಮ್ಯಾಶ್ ಬಾಕ್ಸ್ ಮತ್ತು ಜಾಸ್ತಿ ಮ್ಯಾಕ್ ಆ ಥರದ್ದಿದೆ ಇಲ್ಲೆಲ್ಲ. ಅದೇ ಯಾವಾಗಾದ್ರು ಪಾರ್ಟಿ ಅಲ್ಲಿ ಇಲ್ಲಿ ಆಚೆ ಹೋಗ್ತೀನಿ ಅಂದರೆ ಇಲ್ಲೆಲ್ಲ ನಾರ್ಮಲ್ ಯೂಸ್ ಮಾಡೋವಂಥ ಒಂದಷ್ಟು ನನ್ನ ಲಿಪ್ಸ್ಟಿಕ್ಸ್ ಇದೆ. ಅದರಲ್ಲಿ ಇದು ಕೂಡ ಒಂದು ಸ್ಮ್ಯಾಶ್ ಬಾಕ್ಸ್ ಇದೆ, ಬಟ್ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಖಾಲಿ ಆಗೋಗಿದೆ. ಬಟ್ ನನಗೆ ರೀಸೆಂಟಾಗಿ ಇಷ್ಟ ಆಗಿರೋದು ಅಂದರೆ ಫೇಸಸ್ ಕೆನ್ನಡದು. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ನ್ಯೂಡ್ ಶೇಡು, ಒಂದು ಪೀಚ್ ಶೇಡು, ಎರಡೂ ಅಷ್ಟೇ ತುಂಬಾ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಎಲ್ಲ ಇಂಡಿಯನ್ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಈ ಲಿಪ್ಸ್ಟಿಕ್ಸ್. ನಾನು ಏನು ತೋರಿಸ್ತಾ ಇದ್ದೀನಿ ಅದು. ಆ್ಯಂಡ್ ಅದು ಬಿಟ್ಟರೆ ಮಾಮಾರ್ತಿದ್ದು ಗೊತ್ತಲ್ಲ ನಿಮಗೆ, ಇಲ್ಲೂ ಒಂದಿದೆ ಶೇಡು, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಒಂದಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಡೈಲಿ ವೇರ್ಗೆ ಸಖತ್ತಾಗಿರುತ್ತೆ ಇದು ಒಂದು. ಆ್ಯಂಡ್ ನೆಬಿಲಾ ಇಂದು ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು. ಫುಲ್ ಲಾಂಗ್ ಸ್ಟೇ ಬೇಕು ನಿಮಗೆ, ನೀವೇ ಒರೆಸಿದ್ರೂ ಹೋಗಬಾರ್ದು ಅಂದರೆ ಸೂಪರ್ ಸ್ಟೇ ತೊಗೋಬೇಕು. ಇನ್ನೊಂದು ಇದು ಕೂಡ ತುಂಬ ಚೆನ್ನಾಗಿದೆ ಈ ರೇಂಜ್ ಕೂಡ. ಇದರಲ್ಲೂ ಅಷ್ಟೇ ತುಂಬ ಒಳ್ಳೆ ಶೇಡ್ಸ್ ಇದೆ. ಸೊ ಇದೆಲ್ಲ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬುಲೆಟ್ ಇದೆ, ಅದು ಕೂಡ ಫೇಸಸ್ ಕನ್ನಡದು, ನಿಮಗೆ ತುಂಬ ಸತಿ ತೋರಿಸಿದ್ದೀನಿ. ಆ್ಯಂಡ್ ಲಿಪ್ ಗ್ಲಾಸ್ ಇನ್ನೊಂದು ಯಾರು ಕೇಳಂಗಿದ್ರೆ ಇನ್ಸೈಡ್ದು ಇದೆ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇಷ್ಟದ್ದು ನಾನು ಲಿಂಕ್ ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ್ಯಂಡ್ ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇರುತ್ತೆ ನಿಮಗೆ ಯಾವಾಗ ಬೇಕು. ಆ್ಯಂಡ್ ಶೇಡ್ ಎಲ್ಲ ಮೆನ್ಷನ್ ಮಾಡ್ತೀನಿ, ನನ್ನ ಅಕೌಂಟಾಗೆಲ್ಲ ತುಂಬ ಜನ ಕೇಳ್ತಾ ಇರ್ತೀರಾ ಶೇಡ್ ಯಾವುದು ಅಂತ. ಸೊ ಇವತ್ತು ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಅಮೆಝಾನಲ್ಲಿ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆ ಸೇಲ್ ನಡೀತಾ ಇರುತ್ತೆ, ತುಂಬ ಒಳ್ಳೆ ಆಫರ್ಸ್ ಇರುತ್ತೆ. ಆ್ಯಂಡ್ ಅದಲ್ಲದೆ ನಿಮಗೆ ಕ್ಯಾಶ್ ಬ್ಯಾಕ್ಸ್ ಎಲ್ಲ ಇರುತ್ತೆ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ದರೆ. ಸೊ ಮಿಸ್ ಮಾಡ್ಕೋಬೇಡಿ, ಈಗ ಆಫರ್ ಇದ್ದಾಗ ಹೋಗಿ ಪರ್ಚೇಸ್ ಮಾಡಿ ಬೈ ಮಾಡಿ. ಆ್ಯಂಡ್ ಈಗ ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿ ತೊಗೊಂಡಿದ್ದು ಹಸುನ ಅಂತ ಕೇಳ್ತಾ ಇದ್ರಿ. ಅದನ್ನು ಸುಹಾಸ್ ಮಾರ್ಕೆಟಿಂದ ಎಲ್ಲೋ ತಂದಿರೋದು. ವೀರುಗೆ ತುಂಬ ಇಷ್ಟ, ಅಂಬ ಅಂತಲೇ ಇರ್ತಾನೆ. ನೀವು ನೋಡಿರ್ಬೋದು, ಅವ್ನ ಬರ್ಡೇ ಗಿಫ್ಟ್ಸು ಅಷ್ಟೇ ಹಬ್ಬನೇ ತಂದುಕೊಟ್ಟಿದ್ದೆ. ರಂಜುನ ಹಬ್ಬ ತಂದುಕೊಟ್ಟಿದ್ಲು, ಸುಹಾಸ್ ಹಬ್ಬ ತಂದುಕೊಟ್ಟಿದ್ದ. ಅದು ಎಲ್ಲೋ ನಿಯರ್ ಬೈ ಸ್ಟೋರಲ್ಲಿ ತೊಗೊಂಡಿರೋದು. ಆ್ಯಂಡ್ ಇದನ್ನು ಸುಹಾಸ್ ಸರ್ಪ್ರೈಸ್ ಥರ ಮಾರ್ಕೆಟಲ್ಲೆಲ್ಲೋ ಹೇಳಿ ಈ ಥರದ್ದು ಬೇಕು ಅಂತ ಸಾಫ್ಟಾಗಿ ಮಾಡಿಸ್ಕೊಂಬಂದ. ಪ್ಲಾಸ್ಟಿಕ್ ತಂದುಕೊಟ್ಟಿದ್ದ, ಪ್ಲಾಸ್ಟಿಕ್ ಮುರಿದಾಕ್ಬಿಟ್ಟ ಅವನು, ಬಾಲ ಕಾಲು ಎಲ್ಲ. ಹಾಗಾಗಿ ಈ ಥರದ್ದು ಒಂದು ಅವ್ನ ಸೈಜ್ದೇ ಒಂದು ಸಾಫ್ಟ್ ಟಾಯ್ನ ತಂದು ಕೊಟ್ಟಿದ್ದಿದ್ದು. ಅವನು ತುಂಬ ಚೆನ್ನಾಗಿ ಇಟ್ಕೊಂಡು ಆಟಾಡ್ತಾನೆ. ಒಂದು ಸತಿ ದೂರದಿಂದ ನೋಡಿದ್ರೆ ಒಂಥರ ಚಿಕ್ಕ ಅಂಬಾನೇ ಇದೆ ಅಂತ ಅನಿಸುತ್ತೆ, ಒಂಥರ ತುಂಬ ಕ್ಯೂಟಾಗಿದೆ. ಆ್ಯಂಡ್ ಅವತ್ತು ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ ಅಂತ ನಾನು ಮಾಡ್ತಿದ್ದೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಹಿಂಗೆ ಇರುತ್ತೆ, ನಾನೇನು ಜಾಸ್ತಿ ವ್ಲಾಗ್ ಮಾಡ್ತಾಯಿಲ್ಲ. ವೀರು ಅವ್ರ ತಾತನ ಜೊತೆ ಎಲ್ಲ, ಸುಹಾಸ್ ಜೊತೆ, ಅವನ ಜೊತೆನೇ ನಮ್ಮ ಎಲ್ಲರ ದಿನಚರಿ ಸುತ್ತುತ್ತಾ ಇದೆ. ಅವನೊಬ್ಬನೇ ನಮ್ಮೆಲ್ಲರನ್ನೂ ಹೀಲ್ ಮಾಡೋಕ್ಕೆ ಅಂತ ಇರೋದು. ಸೊ ಹಾಗಾಗಿ ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಯಾರು ಏನು ಅಂದ್ಕೊಬೇಡಿ. ಸ್ವಲ್ಪ ಟೈಮ್ ಕೊಡಿ, ನಾನು ನಾರ್ಮಲ್ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಸ್ವಲ್ಪ ನನಗೆ ಕೋಪ ಬಂದುಬಿಟ್ಟಿತ್ತು, ಹಾಗಾಗಿ ಒಂಚೂರು ರೂಢಾಗಿ ಮಾತಾಡದೇ ಇರೋ ಅಂತ ಅನ್ನಿಸ್ತಾ ಇದೆ ಇವಾಗ ವಾಯ್ಸ್ ಓವರ್ ಕೊಡುವಾಗ. ಬಟ್ ಒಂದೊಂದ್ಸತಿ ಆ ಕಮೆಂಟ್ಗಳು ನೋಡಿದಾಗ ನಿಜ ಬೇಜಾರು ಕೂಡ ಆಗುತ್ತೆ. ಆ ಕೋಪದಲ್ಲಿ ಆ ಥರ ಮಾತುಗಳು ಬಂದುಬಿಟ್ಟಿರುತ್ತೆ. ಆ್ಯಂಡ್ ತಾತ ಮೊಮ್ಮಗ ಇಬ್ಬರೂ ಕೂತ್ಕೊಂಡು ಡಿನ್ನರ್ ಮಾಡ್ತಾಯಿದ್ದಾರೆ. ಅಭಿ, ನಮ್ಗೆ ಬಂದಿರೋ ಎಲ್ಲ ಪರ್ಫೆಕ್ಟ್ ಕ್ಲೀನಿಂಗು ನಿನ್ನ ಮಗಂಗೂ ಬಂದಿದೆ ಅನ್ಸುತ್ತಾ? ಚೆಕ್ ಮಾಡೋಣ. ಏನು ಮಾಡ್ತಿದ್ದೀರಾ? ಯಪ್ಪ, ಸೈಡಿಗೆ ಬಾ. ಕ್ಲೀನಾಗಿ ಹಾಕೋರ್ಗೂ ಬಿಡಲ್ಲ ಇಟ್ಟು.
ಹೆಲ್ಪ್ ಮಾಡು ಬೇಬಿ, ಹೋಗ್ಲಿ ಗೊತ್ತಾಗ್ತಾ ಇಲ್ಲ. ಅಷ್ಟು ದೊಡ್ಡದಿದೆ ಅವನಿಗೆ. ಲಾಸ್ಟಲ್ಲಿ ಉಲ್ಟಾ ಮಾಡ್ಬಿಡು ಒಂಚೂರು. ಸರಿ ಆಯ್ತಾ? ಬಾ. ಸರಿ ಆಯ್ತು ಬಿಡು, ಅಷ್ಟೇ ಅಷ್ಟೇ. ಬಾಕ್ಲು ಹಾಕ್ಲಿಲ್ಲ ಅವರು. ಬಾಕ್ಲ ವೀರ, ವಾಟರ್ ಕ್ಯಾನ್ ಎಲ್ಲಿಡಬೇಕು ಮಗನೆ? ವಾಟರ್ ಕ್ಯಾನ್ ಎಲ್ಲಿಡಬೇಕು? ಹಾಂ, ಅದೆಲ್ಲಿಡಬೇಕು? ಅಯ್ಯಯ್ಯೋ ಅಯ್ಯಯ್ಯೋ, ಹಂಗಲ್ಲ ಎತ್ತಕ್ಕೋಯ್ತವನೇ. ಬಿಡು. ಇಲ್ಲ ಅಷ್ಟೇ, ಕಾರ್ಪೆಟ್ ಏನಾದರೂ ಒಂಚೂರು ಮಿಸ್ ಆಗಿಬಿಟ್ರೆ ಅದನ್ನೆಲ್ಲ ಸರಿ ಮಾಡೋದು. ಆಮೇಲೆ ಒಂದು ಟಿಶ್ಯೂ ಎತ್ಕೊಂಡು ಇಲ್ಲೆಲ್ಲ ಒರೆಸೋದು, ನಮ್ಮ ಟಿ ವಿ ಯೂನಿಟ್ ಎಲ್ಲ ಒರೆಸೋದು. ಏನೋ ಕ್ಲೀನ್ ಮಾಡ್ತಾ ಇರ್ತಾನೆ ಯಾವಾಗಲೂ.